ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸುವುದಕ್ಕೆ ಭಾರತ ಸರ್ವ ಸನ್ನದ್ಧವಾಗಿದೆ. ಸೇನೆಗೆ ರಷ್ಯಾ ನಿರ್ಮಿತ ಹೊಸ ಶಸ್ತ್ರಾಸ್ತ್ರ ಸೇರಿದೆ. ಇದು ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ಹಾಗಾದ್ರೆ ಆ ಕ್ಷಿಪಣಿಯ ವಿಶೇಷತೆ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಭಾರತೀಯ ಸೇನೆಗೆ ಮತ್ತೊಂದು ಬಲ. ಭಾರತದ ಬತ್ತಳಿಕೆಗೆ ಇಗ್ಲಾ ಎಸ್ ಕ್ಷಿಪಣಿ. ಭಾರತ ಕೊಡ್ತಾ ಇರೋ ಒಂದೊಂದು ಏಟಿಗೆ ಪಾಕಿಸ್ತಾನ ವಿಲ ವಿಲ ಅಂತಿದೆ. ಸೇನೆಯ ಸಮರಾಭ್ಯಾಸಕ್ಕೆ ಬೆಚ್ಚಿ ಬಿದ್ದಿದೆ. ಶಸ್ತ್ರಾಸ್ತ್ರಗಳು ಇಲ್ಲದೆ ಪಾಕಿಸ್ತಾನ ಪಾಪರ್ ಆಗಿದೆ. ಇದೀಗ ಭಾರತೀಯ ಸೇನೆಗೆ ರಷ್ಯಾ ನಿರ್ಮಿತ ಇಗ್ಲಾ ಎಸ್ ಕ್ಷಿಪಣಿಗಳು ಹೊಸದಾಗಿ ಸೇರ್ಪಡೆಯಾಗಿವೆ. ಭಾರತ ಹಾಗೂ ರಷ್ಯಾ ನಡುವೆ ಸುಮಾರು 260 ಕೋಟಿ ರೂಪಾಯಿ ಒಪ್ಪಂದ ಆಗಿತ್ತು. ಇಗ್ಲಾ ಎಸ್ ಕ್ಷಿಪಣಿಗಳು ಸೇನೆಯನ್ನ ಸೇರ್ಪಡೆಯಾಗಿರೋದು ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಾಯು ರಕ್ಷಣಾ ಕ್ಷಿಪಣಿಗಳನ್ನ ಆಯ್ಕೆ ಮಾಡಲಾಗಿದೆ. ಕಾಲು ಕರೆದುಕೊಂಡು ಜಗಳಕ್ಕೆ ಬರ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಿ-ಶೋರಾಡ್ಸ್ ಎಂಬ ರಕ್ಷಣಾ ಕ್ಷಿಪಣಿಗಳಿಗೂ ವಾಯುಸೇನೆ ಒಪ್ಪಂದ ಮಾಡಿಕೊಂಡಿದೆ. ಕಳೆದ ಕೆಲ ವರ್ಷಗಳಿಂದ ಭಾರತೀಯ ಸೇನೆಯ ದ್ವಿಗುಣಗೊಳ್ಳುತ್ತಾ ಇದೆ. ಇಗ್ಲಾ ಎಸ್ ಕ್ಷಿಪಣಿಗಳ ಖರೀದಿ ಜೊತೆಗೆ 48ಕ್ಕೂ ಹೆಚ್ಚು ಅತ್ಯಾಧುನಿಕ ಲಾಂಚರ್ಗಳು ಹಾಗೂ ವಿ-ಶೋರಾಡ್ ಸೇರಿ ಸುಮಾರು 90 ಕ್ಷಿಪಣಿಗಳ ಖರೀದಿಗೆ ಟೆಂಡರ್ ಹೊರಡಿಸಿದೆ. 1990ರಿಂದಲೂ ಇಗ್ಲಾ ಎಸ್ ಕ್ಷಿಪಣಿಗಳನ್ನು ಬಳಸಲಾಗ್ತಾ ಇದೆ. ಭಾರತೀಯ ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಸೇರ್ಪಡೆ ಆಗ್ತಾ ಇರೋದು ಶತ್ರು ರಾಷ್ಟ್ರದ ನಿದ್ದೆಗೆಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸುವುದಕ್ಕೆ ಭಾರತ ಸರ್ವ ಸನ್ನದ್ಧವಾಗಿದೆ. ಸೇನೆಗೆ ರಷ್ಯಾ ನಿರ್ಮಿತ ಹೊಸ ಶಸ್ತ್ರಾಸ್ತ್ರ ಸೇರಿದೆ. ಇದು ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ಹಾಗಾದ್ರೆ ಆ ಕ್ಷಿಪಣಿಯ ವಿಶೇಷತೆ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಭಾರತೀಯ ಸೇನೆಗೆ ಮತ್ತೊಂದು ಬಲ. ಭಾರತದ ಬತ್ತಳಿಕೆಗೆ ಇಗ್ಲಾ ಎಸ್ ಕ್ಷಿಪಣಿ. ಭಾರತ ಕೊಡ್ತಾ ಇರೋ ಒಂದೊಂದು ಏಟಿಗೆ ಪಾಕಿಸ್ತಾನ ವಿಲ ವಿಲ ಅಂತಿದೆ. ಸೇನೆಯ ಸಮರಾಭ್ಯಾಸಕ್ಕೆ ಬೆಚ್ಚಿ ಬಿದ್ದಿದೆ. ಶಸ್ತ್ರಾಸ್ತ್ರಗಳು ಇಲ್ಲದೆ ಪಾಕಿಸ್ತಾನ ಪಾಪರ್ ಆಗಿದೆ. ಇದೀಗ ಭಾರತೀಯ ಸೇನೆಗೆ ರಷ್ಯಾ ನಿರ್ಮಿತ ಇಗ್ಲಾ ಎಸ್ ಕ್ಷಿಪಣಿಗಳು ಹೊಸದಾಗಿ ಸೇರ್ಪಡೆಯಾಗಿವೆ. ಭಾರತ ಹಾಗೂ ರಷ್ಯಾ ನಡುವೆ ಸುಮಾರು 260 ಕೋಟಿ ರೂಪಾಯಿ ಒಪ್ಪಂದ ಆಗಿತ್ತು. ಇಗ್ಲಾ ಎಸ್ ಕ್ಷಿಪಣಿಗಳು ಸೇನೆಯನ್ನ ಸೇರ್ಪಡೆಯಾಗಿರೋದು ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಾಯು ರಕ್ಷಣಾ ಕ್ಷಿಪಣಿಗಳನ್ನ ಆಯ್ಕೆ ಮಾಡಲಾಗಿದೆ. ಕಾಲು ಕರೆದುಕೊಂಡು ಜಗಳಕ್ಕೆ ಬರ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಿ-ಶೋರಾಡ್ಸ್ ಎಂಬ ರಕ್ಷಣಾ ಕ್ಷಿಪಣಿಗಳಿಗೂ ವಾಯುಸೇನೆ ಒಪ್ಪಂದ ಮಾಡಿಕೊಂಡಿದೆ. ಕಳೆದ ಕೆಲ ವರ್ಷಗಳಿಂದ ಭಾರತೀಯ ಸೇನೆಯ ದ್ವಿಗುಣಗೊಳ್ಳುತ್ತಾ ಇದೆ.
burden of my brothers and sisters' pain. ಇಗ್ಲಾಯಸ್ ಕ್ಷಿಪಣಿಗಳ ಖರೀದಿ ಜೊತೆಗೆ 48ಕ್ಕೂ ಹೆಚ್ಚು ಅತ್ಯಾಧುನಿಕ ಲಾಂಚರ್ಗಳು ಹಾಗೂ ವಿ ಶೋರಾಡ್ ಸೇರಿ ಸುಮಾರು 90 ಕ್ಷಿಪಣಿಗಳ ಖರೀದಿಗೆ ಟೆಂಡರ್ ಹೊರಡಿಸಿದೆ. 1990ರಿಂದಲೂ ಇಗ್ಲಾಯಸ್ ಕ್ಷಿಪಣಿಗಳನ್ನು ಬಳಸಲಾಗ್ತಾ ಇದೆ. ಭಾರತೀಯ ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಸೇರ್ಪಡೆ ಆಗ್ತಾ ಇರೋದು ಶತ್ರು ರಾಷ್ಟ್ರದ ನಿದ್ದೆಗೆಡಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸೋದಕ್ಕೆ ಭಾರತ ಸರ್ವ ಸನ್ನದ್ದವಾಗಿದೆ. ಸೇನೆಗೆ ರಷ್ಯಾ ನಿರ್ಮಿತ ಹೊಸ ಶಸ್ತ್ರಾಸ್ತ್ರ ಸೇರಿದೆ. ಇದು ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ಹಾಗಾದ್ರೆ ಆ ಕ್ಷಿಪಣಿಯ ವಿಶೇಷತೆ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. I'll find you through the dust and the storm. I'll find you through these machines I'll carry. ಭಾರತೀಯ ಸೇನೆಗೆ ಮತ್ತೊಂದು ಬಲ. ಭಾರತದ ಬತ್ತಳಿಕೆಗೆ ಇಗ್ಲಾ ಎಸ್ ಕ್ಷಿಪಣಿ. ಭಾರತ ಕೊಡ್ತಾ ಇರೋ ಒಂದೊಂದು ಏಟಿಗೆ ಪಾಕಿಸ್ತಾನ ವಿಲ ಅಂತಿದೆ. ಸೇನೆಯ ಸಮರಾಭ್ಯಾಸಕ್ಕೆ ಬೆಚ್ಚಿ ಬಿದ್ದಿದೆ. ಶಸ್ತ್ರಾಸ್ತ್ರಗಳು ಇಲ್ಲದೆ ಪಾಕಿಸ್ತಾನ ಪಾಪರ್ ಆಗಿದೆ. ಇದೀಗ ಭಾರತೀಯ ಸೇನೆಗೆ ರಷ್ಯಾ ನಿರ್ಮಿತ ಇಗ್ಲಾ ಎಸ್ ಕ್ಷಿಪಣಿಗಳು ಹೊಸದಾಗಿ ಸೇರ್ಪಡೆಯಾಗಿವೆ. ಭಾರತ ಹಾಗೂ ರಷ್ಯಾ ನಡುವೆ ಸುಮಾರು 260 ಕೋಟಿ ರೂಪಾಯಿ ಒಪ್ಪಂದ ಆಗಿತ್ತು. ಇಗ್ಲಾಯಸ್ ಕ್ಷಿಪಣಿಗಳು ಸೇನೆಯನ್ನ ಸೇರ್ಪಡೆಯಾಗಿರೋದು ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಾಯು ರಕ್ಷಣಾ ಕ್ಷಿಪಣಿಗಳನ್ನು ಆಯ್ಕೆ ಮಾಡಲಾಗಿದೆ. ಕಾಲು ಕರೆದುಕೊಂಡು ಜಗಳಕ್ಕೆ ಬರ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಸೇನೆ ಸರ್ವಸನ್ನದ್ದವಾಗಿದೆ. ಇನ್ಫ್ರಾರೆಡ್ ಸೆನ್ಸರ್ ಆಧಾರಿತ ವಿ ಶೋರಾಡ್ಸ್ ಎಂಬ ರಕ್ಷಣಾ ಕ್ಷಿಪಣಿಗಳಿಗೂ ವಾಯುಸೇನೆ ಒಪ್ಪಂದ ಮಾಡಿಕೊಂಡಿದೆ. ಕಳೆದ ಕೆಲ ವರ್ಷಗಳಿಂದ ಭಾರತೀಯ ಸೇನೆಯ ದ್ವಿಗುಣಗೊಳ್ಳುತ್ತಾ ಇದೆ. ಇಗ್ಲಾಯಸ್ ಕ್ಷಿಪಣಿಗಳ ಖರೀದಿ ಜೊತೆಗೆ 48ಕ್ಕೂ ಹೆಚ್ಚು ಅತ್ಯಾಧುನಿಕ ಲಾಂಚರ್ಗಳು ಹಾಗೂ ವಿ ಶೋರಾಡ್ ಸೇರಿ ಸುಮಾರು 90 ಕ್ಷಿಪಣಿಗಳ ಖರೀದಿಗೆ ಟೆಂಡರ್ ಹೊರಡಿಸಿದೆ. 1990ರಿಂದಲೂ ಇಗ್ಲಾಯಸ್ ಕ್ಷಿಪಣಿಗಳನ್ನು ಬಳಸಲಾಗ್ತಾ ಇದೆ. ಭಾರತೀಯ ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಸೇರ್ಪಡೆ ಆಗ್ತಾ ಇರೋದು ಶತ್ರು ರಾಷ್ಟ್ರದ ನಿದ್ದೆಗೆಡಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.